ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಯುಷ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅಪ್ಡೇಟ್ನ ರಿಲೀಸ್ ಮಾಡಿದೆ. ಈಗ ಆಯುಷ್ ಕೋರ್ಸ್ಗೆ ಯಾರಿಗೆ ಸೀಟ್ ಅಲಾಟ್ ಆಗಿದೆಯೋ ಆ ವಿದ್ಯಾರ್ಥಿಗಳಿಗೆ ಚಾಯ್ಸಸ್ನ ಅನೇಬಲ್ ಮಾಡಿದೆ. ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ಇದಕ್ಕೂ ಮುಂಚೆ ಪ್ರಾಧಿಕಾರ ಆಯುಷ್ ರಿಸಲ್ಟನ್ನು 11/9/2025ಕ್ಕೆ ಅನೌನ್ಸ್ ಮಾಡಿತ್ತು. ಅದರಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿದೆಯೋ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೋಬೇಕು, ಚಾಯ್ಸ್ 2 ಯಾರು ಮಾಡ್ಕೋಬೇಕು, ಚಾಯ್ಸ್ 3 ಹಾಗೆ ಚಾಯ್ಸ್ 4 ಯಾರು ಮಾಡ್ಕೋಬೇಕು ಅಂತ ಗೊತ್ತಿದೆ. ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಈಗ 100% ನಿಮಗೆ ಸಿಕ್ಕಿರೋ ಸೀಟು ಕನ್ಫರ್ಮೇಷನ್ ಇದೆ. ಇದಕ್ಕಿಂತ ಬೆಸ್ಟ್ ಕಾಲೇಜು, ಬೆಟರ್ ಕಾಲೇಜು ಬೇರೆ ಯಾವುದೂ ಸಿಗಲ್ಲ ಅನ್ನಂಗಿದ್ರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ಸಿಕ್ಕಿರೋ ಸೀಟಿಗೆ ನೀವು ಫೀಸನ್ನು ಪೇ ಮಾಡಬೇಕು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೇಕು, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಅಡ್ಮಿಷನ್ ಆಗಬೇಕು, ಅದರ ಪ್ರೊಸೀಜರ್ ನೀವು ಮಾಡ್ಕೋಬೇಕಾಗುತ್ತೆ. ಓಕೆ, ಇದು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ. ಚಾಯ್ಸ್ 2 ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ನಮಗೆ ಇಷ್ಟ ಇದೆ, ಇದಕ್ಕಿಂತ ಇನ್ನೂ ಬೆಟರ್ ಕಾಲೇಜಿಗೆ ನಾವು ಟ್ರೈ ಮಾಡ್ತೀವಿ, ನಾವು ನೆಕ್ಸ್ಟ್ ರೌಂಡಲ್ಲಿ ಭಾಗವಹಿಸ್ತೀವಿ ಅನ್ನಂಗಿದ್ರೆ ಮಾತ್ರ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಫೀಸನ್ನು ಪೇ ಮಾಡಬೇಕು, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಹಾಗಿಲ್ಲ, ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಬಟ್ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಇನ್ನು ಚಾಯ್ಸ್ 3 ಅನೇಬಲ್ ನಿಮಗೆ ಆಗೋದಿಲ್ಲ. ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ರೈಟ್? ನಿಮ್ಗೆ ಸೀಟ್ ಬೇಡ, ಕ್ಯಾನ್ಸಲ್ ಮಾಡ್ಕೊತೀವಿ. ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೋದು. ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು KA ಪ್ರಕ್ರಿಯೆಯಿಂದ ಹೊರಗೆ ಬರ್ತೀರಾ. ನಿಮಗೂ ಹಾಗೂ ಪ್ರಾಧಿಕಾರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಯಾವುದೇ ಪೆನಾಲ್ಟಿ ಕಟ್ಟಬೇಕಾಗೋದಿಲ್ಲ. ಓಕೆ, ಇನ್ನು ಶೆಡ್ಯೂಲಿಗೆ ಬರೋದಾದರೆ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ 15/9/2025 ಮಧ್ಯಾಹ್ನ 2 ಗಂಟೆಯಿಂದ 16/9/2025 ಮಧ್ಯಾಹ್ನ 1 ಗಂಟೆವರೆಗೂ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಚಾಯ್ಸ್ 1, ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಫೀಸನ್ನು ಪೇ ಮಾಡಬೇಕು, ಚಲನ್ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಕೊಟ್ಟಿರೋ ಡೇಟು 15/9/2025 ಮಧ್ಯಾಹ್ನ 2 ಗಂಟೆಯಿಂದ 16/9/2025 ಸಂಜೆ 4:15 ಒಳಗಡೆ ನೀವು ಫೀಸನ್ನು ಪೇ ಮಾಡಬೇಕು. ಸೆಪ್ಟೆಂಬರ್ 15 ಮತ್ತು 16ಕ್ಕೆ. ನೆಕ್ಸ್ಟು ಇದಾದಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ಅದಕ್ಕೆ ಕೊಟ್ಟಿರೋ ಟೈಮಿಂಗ್ಸು 16/9/2025 ಬಿಫೋರ್ 4:30 PM. ಇದಾದಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು, ರಿಪೋರ್ಟ್ ಮಾಡ್ಕೊಬೇಕು. ಅದಕ್ಕೆ ಲಾಸ್ಟ್ ಡೇಟ್ ಅಗೈನ್ 16/9/2025 ಬಿಫೋರ್ 5:30 PM. ಸಪೋಸ್ ಎಕ್ಸಾಂಪಲ್, ನೀವು 15ನೇ ತಾರೀಕು ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರಿ, ಸೆಪ್ಟೆಂಬರ್ 16 ತನಕ ನೀವು ಕಾಯಕ್ಕೆ ಹೋಗಬೇಡಿ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರಿ, ಫೀಸನ್ನು ಪೇ ಮಾಡ್ತೀರಾ, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊತೀರಾ. 15ಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ, ಅವತ್ತೇ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಡಿ. 16ನೇ ತಾರೀಕು ತನಕ ಲಾಸ್ಟ್ ನೆಕ್ ಮೂಮೆಂಟ್ ತನಕ ಕಾಯಕ್ಕೆ ಹೋಗಬೇಡಿ, ಆದಷ್ಟು ಬೇಗನೆ ಅಡ್ಮಿಷನ್ ಆಗಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಪೇ ಮಾಡ್ತೀರಾ, ನೆಕ್ಸ್ಟ್ ರೌಂಡ್ಗೆ ನೀವು ಭಾಗವಹಿಸಬಹುದು. ಚಾಯ್ಸ್ 3 ನಿಮಗೆ ಅನೇಬಲ್ ಆಗಿಲ್ಲ. ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಪೇ ಮಾಡಬೇಕು, ಚಾಯ್ಸ್ 2 ಫೀಸ್ ಪೇ ಮಾಡಬೇಕು, ಚಾಯ್ಸ್ 3 ಇಲ್ಲವೇ ಇಲ್ಲ. ಚಾಯ್ಸ್ 4 ಸಿಕ್ಕಿರೋ ಸೀಟು ಬೇಡ, ಪ್ರಾಧಿಕಾರದ ಯಾವುದೇ ಸೀಟು ಬೇಕಾಗಿಲ್ಲ ಅಂದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಬೇಕು. ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ರೌಂಡ್ ಮೇಲೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ನಮಗೆ ಸೀಟ್ ಬೇಡ ಅಂತ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಪೆನಾಲ್ಟಿ ಮೇಲೆ ಪೆನಾಲ್ಟಿ ಕಟ್ಟಬೇಡಿ, ಅರ್ಥ ಮಾಡ್ಕೊಳ್ಳಿ.